ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ಆಗಿ ಬರ್ತಾ ಇರುವಂಥ ಒಂದೇ ಕಮೆಂಟ್ ಎಕ್ಸ್ಟ್ರಾ ಬಂದು ನಾನು ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡಿಬಿಡ್ತೀನಿ, ನಾನು ಖರ್ಚನ್ನು ತುಂಬ ಕಡಿಮೆ ಮಾಡಬೇಕು ಅಂತ ಅನ್ಕೋತೀನಿ. ಆದರೆ ಬಟ್ಟೆ ತಗೊಳ್ಳೋದ್ರಲ್ಲಿ ನನ್ನ ಮನಸ್ಸು ಕಂಟ್ರೋಲಲ್ಲಿ ಇರಲ್ಲ. ಹಾಗಾದರೆ ನಾನು ಏನು ಮಾಡೋದು? ಬಟ್ಟೆ ತಗೊಳ್ಳದೆ ಇರೋ ಥರ ನನ್ನ ಮೈಂಡನ್ನು ನಾನು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅನ್ನೋ ಥರ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಅವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರೀವಿಯಸ್ ಆಗಿ ವಿಡಿಯೋ ಕೂಡ ಹಾಕಿದ್ದೆ. ಸೇವ್ ಮಾಡಬೇಕು ಅಂತ ಅಂದ್ಕೊಂಡು ಯಾಮಾರಿ ಖರ್ಚು ಮಾಡಿಬಿಡ್ತೀರಾ ಅನ್ನೋ ಥರ ಟೈಟಲ್ ಕೊಟ್ಟೇನೆ ಮಾಡಿದ್ದೆ ನಾನು. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇನೇ ಸ್ವಲ್ಪ ರಿಪೀಟೆಡ್ ಆಗೇ ಇರುತ್ತೆ ವಿಡಿಯೋ. ನೀವೇನಾದರೂ ಒಂದು ವೇಳೆ ನಿಮಗೆ ಟಿಪ್ಸ್ ಎಲ್ಲ ಗೊತ್ತಿತ್ತು ಅಂದರೆ ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಫಸ್ಟಾಗಿ ಬಂದು ಈ ರೀತಿ ಮೈಂಡ್ ಕಂಟ್ರೋಲ್ ಇಲ್ಲದೆ ಖರ್ಚು ಮಾಡೋರಿಗೆ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾನು ಕೂಡ ಅಷ್ಟೇ ಕೆಲವು ಟೈಮಲ್ಲಿ ಎಷ್ಟೋ ಬಟ್ಟೆ ಇರ್ತಾ ಇತ್ತು. ಅಂದರೆ ಹಬ್ಬಗಳ ಟೈಮಲ್ಲಿ ಬಟ್ಟೆ ತುಂಬ ನಾನು ಪ್ರೀವಿಯಸ್ಸಾಗಿ 1 ಮಂತ್ 2 ಮಂತ್ ಬಿಫೋರೇ ಬಂದು ತುಂಬ ಡ್ರೆಸ್ಗಳನ್ನು ತೊಗೊಂಡಿರ್ತಾ ಇದ್ದೆ. ಆದರೆ ಯಾವುದೋ ಒಂದು ಹಬ್ಬ ಬಂತು, ಯಾರೋ ತೊಗೋತಾ ಇರೋದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನನಗೂ ಬೇಕು ಬಟ್ಟೆ, ನಾನು ಬಟ್ಟೆ ತೊಗೋಬೇಕು ಅಂತ ಹೇಳಿ ಹೋಗೋದು ತೊಗೊಳ್ಳೋದು, ಈ ರೀತಿ ಎಲ್ಲನೂ ನಾನು ಮಾಡಿದ್ದೀನಿ. ಬಟ್ ಆ ರೀತಿ ಮಾಡೋದು ಎಷ್ಟು ತಪ್ಪು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಯಾವಾಗ ಅಂದರೆ ಆ ಡ್ರೆಸ್ಸನ್ನು ಜಸ್ಟ್ ಒನ್ ಆರ್ 2 ಟೈಮ್ಸ್ ಹಾಕ್ಬಿಟ್ಟು ಟೈಟ್ ಆಗಿನೋ ಇಲ್ಲ ಹಳೇದಾಗಿನೋ ಬೇಡ ಇದು ಅನ್ನೋ ಥರ ಆಗಿನೋ ಇನ್ನೊಬ್ರಿಗೆ ಕೊಡೋವಾಗ, ಇಲ್ಲ ಅಂದರೆ ಅದನ್ನು ಬೇರೆ ಥರ ರೀಯೂಸ್ ಮಾಡೋವಾಗ ಖಂಡಿತವಾಗ್ಲೂ ಹರ್ಟ್ ಆಗುತ್ತೆ. ನಾವು ಯಾವತ್ತೇ ಆಗಲಿ ಇನ್ವೆಸ್ಟ್ ಮಾಡುವಂಥ ದುಡ್ಡು ಅದು ನಮ್ಗೆ ಯೂಸ್ ಆಗುತ್ತಾ, ನಮ್ಗೆ ಅದು ಸಂತೋಷ ಕೊಡುತ್ತಾ ಅಂತಲೇ ನೋಡಬೇಕು. ಆ ಟೈಮ್ಗೆ ಜಸ್ಟ್ ಶಾರ್ಟ್ ಟೈಮಲ್ಲಿ ನಾವು ಸಂತೋಷಕ್ಕೋಸ್ಕರ ಪರ್ಚೇಸ್ ಮಾಡೋದಕ್ಕೆ ಸೇವಿಂಗಲ್ಲಿರೋ ದುಡ್ಡನ್ನು ಹಾಕ್ತೀವಲ್ಲ, ಅದು ತುಂಬಾ ತಪ್ಪು. ಈಗ ನೋಡಿ, ಉದಾಹರಣೆಗೆ ನನ್ನ ಹತ್ರ ಒಂದು 10 ಕುರ್ತಿ ಇದೆ ಅಂತಲೇ ಅಂದ್ಕೊಳ್ಳೋಣ. ಆ 10 ಕುರ್ತಿನೂ ಬಂದು ನಾನು ಆಗಾಗ ಹಾಕ್ಕೊಳ್ಳೋದಕ್ಕೆ ನನಗೆ ಕರೆಕ್ಟಾಗಿರುತ್ತೆ. ಮನೇಲಿರೋವಾಗ ನಾರ್ಮಲಾಗಿ ನೈಟಿ ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ. ಎಲ್ಲಾದರೂ ಹೊರಗೆ ಹೋಗೋವಾಗ ಬ್ಯಾಂಕ್ಗೆ ಇಲ್ಲ ಸ್ಕೂಲ್ ಹತ್ರ ಇಲ್ಲ ಎಲ್ಲಾದರೂ ಪರ್ಚೇಸ್ಗೆ ಎಲ್ಲಾದರೂ ಹೊರಗಡೆ ಹೋಗ್ತೀನಿ, ಜರ್ನಿ ಮಾಡ್ತೀನಿ, ನಾನೊಂದು ಗಾಡಿ ಎಕ್ತೀನಿ ಅನ್ನೋ ಟೈಮಲ್ಲಿ ಒಂದೊಳ್ಳೆ ಡ್ರೆಸ್ ಇರಬೇಕು ಅನ್ನೋದು ತಪ್ಪಲ್ಲ. ಅದಕ್ಕೆ ಅಂತ ಅಲ್ಟಿಗೆ ಮೀರಿ ಇರೋದು ಬಂದು ತುಂಬ ತಪ್ಪು. ಈಗ ನಮ್ಮ ಮನೇಲಿ ಡ್ರೆಸ್ ಎಲ್ಲರಿಗೂ ಹೋಲಿಸಿದ್ರೆ ನನ್ನದೇ ಜಾಸ್ತಿ ಇರೋದು. ಅದು ಆವಾಗಲಿಂದ ನಾನು ಮಾಡಿರುವಂತಹ ಮಿಸ್ಟೇಕ್ ಅದು. ಸೊ ನಮ್ಮ ಮನೆಯವ್ರು ಇವಾಗೂ ನನ್ನ ಕಿಂಡಲ್ ಮಾಡ್ತಿರ್ತಾರೆ, ನಿಂದೆ ಬಟ್ಟೆ ಮನೇಲಿ ಫುಲ್ ಇದೆ, ನನಗೆ ಒಂದು ಸ್ವಲ್ಪ ಇಟ್ಕೊಳಕ್ಕೆ ಮಾತ್ರನೇ ಜಾಗ ಇದೆ, ಬೀರು ಪೂರ್ತಿ ನಿಂದೆ ತುಂಬ್ಕೊಂಡಿದೆ ಅಂತ ಹೇಳಿ ನಮ್ಮ ಮನೆಯವ್ರು ನನಗೆ ಕಿಂಡಲ್ ಮಾಡ್ತಿರ್ತಾರೆ. ಸೊ ಅದು ತುಂಬಾ ತಪ್ಪು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನ ಮಾತ್ರನೇ ಪರ್ಚೇಸ್ ಮಾಡಬೇಕು. ಈಗ ನಾನು ಮೊನ್ನೆ ಕೂಡ ಒಂದು 4-5 ಕುರ್ತಿ ತೊಗೊಂಡೆ. ರೇಟ್ ಬಂದು 250 ರೂಪಾಯಲ್ಲಿ ನಾನು 4 ಕುರ್ತಿ, 1000 ರೂಪಾಯಿಗೆ 4 ಕುರ್ತಿ ತೊಗೊಂಡೆ. ಆ ಡ್ರೆಸ್ಗೆ ಮ್ಯಾಚಿಂಗ್ ಆಗಿ ಇಲ್ಲಾಂದರೆ ಕರೆಕ್ಟಾಗಿ ಚೆನ್ನಾಗಿರೋ ಥರ ಪ್ಯಾಂಟು ಅಷ್ಟೇ, ರೆಡಿಮೇಡ್ ಪ್ಯಾಂಟು, ಅದು 225 ರೇಂಜಲ್ಲಿ ಅದೊಂದು 4 ಪ್ಯಾಂಟನ್ನು ತೊಗೊಂಡೆ. ಸೊ ಟೋಟಲಾಗಿ 4 ಪ್ಯಾಂಟು 5 ಕುರ್ತಿಗೆ, ಸೊ ಅಷ್ಟು ಬಟ್ಟೆಗೂ ನಾನು ಬಂದು 1900 ರೂಪಾಯಿ ಸ್ಪೆಂಡ್ ಮಾಡಿದೆ. ಅಂದರೆ 250 ಅಂದ್ರೂ 5 ಕುರ್ತಿಗೆ ಬಂದು ನನಗೆ ಆಲ್ಮೋಸ್ಟ್ ಬಂದು ನನಗೆ 1250 ಆಯಿತು. ಇದು 4 ಪ್ಯಾಂಟ್ಗೆ ಬಂದು 200 ಅಂದ್ರೂ 800 ರೂಪಾಯಿ ಬಿತ್ತು, 2000 ಆಯಿತು. ನಾನು ಅದರಲ್ಲೂ ಬಾರ್ಗಿನ್ ಮಾಡಿ ಅವ್ರ ಹತ್ರ ಎಲ್ಲನೂ ಬಾರ್ಗಿನ್ ಮಾಡಿಬಿಟ್ಟು ನಾನು ಆಲ್ಮೋಸ್ಟ್ ಆಗಿ 2000 ಚಿಲ್ಲರೆ ಕೊಟ್ಟೆ. ಸೊ ಇಷ್ಟು ವಿಷಯ ಬಂದು ನಾವು ನೋಡುವಾಗ 2000 ರೂಪಾಯಿಗೆ ಇಷ್ಟು ಡ್ರೆಸ್ಸು ಅಂದರೆ 4-5 ಕುರ್ತಿ, ಒಂದು 4 ಪ್ಯಾಂಟ್, ಟೋಟಲಾಗಿ 2000. ಇದು ಬಂದು ದೊಡ್ಡ ವಿಷಯನೇ ಅಲ್ಲ, ಯಾಕಂದರೆ ಇದು ಬಂದು ಬಜೆಟ್ ಫ್ರೆಂಡ್ಲಿ. ನಾವು ಬಂದು ಒಂದೇ ಕುರ್ತಿಗೆ 800 ರೂಪಾಯಿ, ಒಂದೇ ಕುರ್ತಿಗೆ ನಾವು ಬಂದು 1000 ರೂಪಾಯಿ, ಇಲ್ಲ ಒಂದು ಡ್ರೆಸ್ಸೇ 2000 ರೂಪಾಯಿ ಈ ರೀತಿ ಸ್ಪೆಂಡ್ ಮಾಡೋದು ತುಂಬ ತಪ್ಪು. ನಾನು ಆಲ್ಮೋಸ್ಟ್ ಕುರ್ತೀಸ್ ಬೈ ಮಾಡಿನೇ 6 ತಿಂಗಳ ಮೇಲೆ ಆಗಿತ್ತು. ತುಂಬ ರಿಪೀಟೆಡಾಗಿ ವೀಡಿಯೋದಲ್ಲೂ ನೋಡಿರ್ತೀರ, ನಾವು ರಿಪೀಟೆಡಾಗೆ ಬರ್ತಾ ಇತ್ತು. ಸೊ ತುಂಬ ಕೆಲವೊಂದು ಬಂದು ಟೈಟ್ ಆಯಿತು, ಕೆಲವೊಂದು ಬಂದು ಒಂಥರ ಹಳೇದಾಗೋಯ್ತು, ಕೆಲವೊಂದೆಲ್ಲ ಸ್ಟಿಚಸ್ ಎಲ್ಲ ಒಂಥರ ಆಗೋಯ್ತು. 1 or 2 ಇಯರ್ಸ್ಗೆ ನಾವು ಹಾಕ್ತಿದ್ದಂಗೆ ಒಂಥರ ಆಗಿಬಿಡುತ್ತೆ, ಹಳೇದಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ನಾನು ಏನು ಮಾಡಿದೆ, ಹಾಕಿ ನನಗೂ ಬೋರ್ ಹೊಡಿತಾ ಇದೆ. ಈಗ ಇದನ್ನು ತೊಗೋಬಾರ್ದು ಅಂತ ಯೋಚನೆ ಮಾಡಿ, ಹೌದು ಓಡಾಡೋಕ್ಕೆ ಬೇಕಲ್ಲ, ನಮಗೂ ಈಚೆ ಹೋಗ್ತೀವಿ, ಹಾಕ್ಕೊಂಡೋಗಿದ್ದೆ ಹಾಕ್ಕೊಂಡೋಗೋಕ್ಕಾಗಲ್ಲ ಅಂತ ಹೇಳಿ 6 ಮಂತ್ಗೆ ಗ್ಯಾಪಲ್ಲಿ ನಾನು ಈ ಒಂದು 2000 ರೂಪೀಸ್ ಬಂದು ಸ್ಪೆಂಡ್ ಮಾಡಿದ್ದು ಡ್ರೆಸ್ಗೆ ಅಂತ. ಸೊ ಈ ಡ್ರೆಸ್ಗಳೆಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮತ್ತು ಎಲ್ಲಾದರೂ ಸಿಂಪಲಾಗಿ ಯಾವುದಾದ್ರು ನಾಮಕರಣ, ಬರ್ಡೇ ಫಂಕ್ಷನ್ಸ್ಗೆ ಯೂಸ್ ಮಾಡ್ತೀನಿ ನಾನು. ಇದೇನು ಜಾಸ್ತಿ ದೊಡ್ಡ ಜಾಸ್ತಿ ರೇಟ್ದಂತೂ ಅಲ್ಲ. ಇದೆಲ್ಲ 400 ರೂಪಾಯಿ 450 ರೂಪಾಯಿ ಡ್ರೆಸ್ ಪೀಸು. ಇದಕ್ಕೆ ನಾನು 350-400 ರೂಪಾಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೊಲ್ಸ್ಕೊಂಡಿರೋವಂಥದ್ದು. ಸೊ ಇದೆಲ್ಲ ನಾನೇ ಈ ಥರನೇ ಡಿಸೈನ್ ಬರಬೇಕು ಅಂತ ಹೇಳಿ ಬರ್ದು ಕಳಿಸಿ ಅವ್ರು ಅದೇ ಥರನೇ ಮಾಡಿರೋವಂಥದ್ದು. ಸೊ ಇದರಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಬೋದು, ಎಷ್ಟು ಚೆನ್ನಾಗಿ ನೀಟಾಗಿ ಹೊಲ್ಸ್ಕೋಬೋದು ಅನ್ನೋದನ್ನ ನಾವು ಬಂದು ಅವ್ರಿಗೆ ಹೇಳಿದ್ರೆ ಅವ್ರು ನೀಟಾಗಿ ನಮಗೆ ಹೊಲ್ಕೊಡ್ತಾರೆ. ಈಗ ನೋಡಿ, ಈ ಡ್ರೆಸ್ ನೋಡೋದಕ್ಕೆ
ಸಿಂಪಲ್ ಲುಕ್ ಆಗಿದೆ. ನಾವೇನು ಹೇಗೆ ಬೇಕಾದರೂ ಹಾಕೋಬೋದು, ಈ ರೀತಿ ಕೂಡ ಹಾಕೋಬೋದು, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮಗೆ ನಮ್ಮ ಫೇಸ್ಗೆ ಏನು ಸೂಟ್ ಆಗುತ್ತೆ ಅದನ್ನು ನಾವು ನೋಡಬೇಕು. ಇವಾಗ ಇನ್ನೊಬ್ಬರನ್ನ ನೋಡ್ತೀವಿ, ನಾವು ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡು ಇನ್ಸ್ಪೈರ್ ಆಗಿ ತಗೋತೀವಿ. ಅವ್ರಿಗೆ ಸೂಟ್ ಆಗೋ ಡ್ರೆಸ್ಗಳು ನಮಗೆ ಸೂಟ್ ಆಗಲ್ಲ. ಅವ್ರು ಬಂದು ಸಣ್ಣ ಇರ್ತಾರೆ, ಅವ್ರದೆಲ್ಲ ಎಕ್ಸೆಲ್ ಸೈಜ್ ಇರುತ್ತೆ, ನಾವು ಡಬಲ್ ಎಕ್ಸೆಲ್ ಸೈಜಲ್ಲಿ ಇರ್ತೀವಿ. ನಾವು ಅವ್ರನ್ನ ಇನ್ನೊಬ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ತಗೊಳ್ಳೋದು, ಒಂದ್ಸತಿ 2 ಸತಿ ಹಾಕಿ ನಮಗೆ ಚೆನ್ನಾಗಿಲ್ಲ ಅನ್ಸಿದ್ಮೇಲೆ ಎತ್ತಿ ಪಕ್ಕಕ್ಕೆ ಮೂಲೆಗೆ ಬಿಸಾಕೋದು, ಈ ರೀತಿ ನಾವು ಮಾಡಬಾರ್ದು. ನಮಗೆ ಆ ಬಟ್ಟೆಯಿಂದ ಮತ್ತೆ ನಮ್ಗೆ ದುಡ್ಡಾಗಲ್ಲ. ಮೇಯ್ನಾಗಿ ಹೇಳಬೇಕು ಅಂದರೆ ನಮ್ಮ ಕಂಫರ್ಟಬಲ್ಗೆ ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು. ನಮ್ಮ ಕಂಫರ್ಟಬಲಾಗಿ ನಾವು ಬಟ್ಟೆ ಹಾಕೋಬೇಕು. ಬಟ್ಟೆ ಅನ್ನೋದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು. ನಮ್ಗೆ ಇಷ್ಟ ಆಗಿರೋ ಕಲರಲ್ಲಿ, ಇಷ್ಟ ಆಗಿರುವಂತಹ ಒಂದು ಸೈಜಲ್ಲಿ ತುಂಬ ಕಡಿಮೆ ರೇಟಲ್ಲೇ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು. ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಇರೋದು ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಬಟ್ಟೆಗೆ ನೀವು ಎಷ್ಟು ಬಂದು ದುಡ್ಡನ್ನು ಹಾಕ್ತಿರೋ ಅಷ್ಟೂ ವೇಸ್ಟ್ ಆಗುತ್ತೆ. ನೀವು ಇವತ್ತು ಹಾಕ್ತೀರಾ, ನಾಳೆ ಹಾಕ್ತೀರಾ, 1 ವರ್ಷದಲ್ಲಿ ಅದು ಮುಗೀತು, ಮತ್ತೆ ನಿಮ್ಗೆ ಬೇರೆ ಅದರ ಆಸೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಆದಷ್ಟು ಬಟ್ಟೆಗಳನ್ನ ನಿಮ್ಮಿಷ್ಟದ ಕಲರಲ್ಲಿ, ನಿಮಗಿಷ್ಟ ಆಗಿರುವಂಥ ಸೈಜಲ್ಲಿ ಕಮ್ಮಿ ಬಜೆಟಲ್ಲಿ ತಗೋಬೇಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ಮನಿ ಸೇವಿಂಗಲ್ಲಿ ಕೈ ಹೋಗ್ಬೇಡಿ. ಫಿಕ್ಸ್ ಆಗಿಬಿಡಿ ಮೈಂಡಲ್ಲಿ, ಈ ವರ್ಷ ಒಂದು 3,000 ರೂಪಾಯಿಗೆ ಅಷ್ಟೇ ನಾನು ಡ್ರೆಸ್ ತೊಗೊಳ್ಳೋದು, ನಾನು ಇನ್ನೊಂದು ವರ್ಷ ಬಂದು ಬಟ್ಟೆಗಳ ಕೈ ಇಕ್ಕಲ್ಲ ಅಂತ ಮೈಂಡಲ್ಲಿ ಅಂದ್ಕೊಳ್ಳಿ. ಇಲ್ಲ 3,000 ಇಲ್ಲ 4,000 ಮಿನಿಮಮ್. ಅದಕ್ಕೆ ಅಂತ ಹೇಳಿ ತಿಂಗಳು ಬಟ್ಟೆ ತೆಗೆಯೋದು, ಹಬ್ಬಕ್ಕೂ ಬಟ್ಟೆ ತೆಗೆಯೋದು, ಸ್ಯಾರಿ ತೆಗೆಯೋದು, ಇವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗೋದು, ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಒಂದು 2 ಇಯರ್ಸ್ ಆಯಿತು, 3 ಇಯರ್ಸ್ ಆಯಿತು, ಗ್ಯಾಪ್ ಆಯಿತು, ಒಂದು ಒಳ್ಳೆ ಆರಿ ವರ್ಕ್ ಮಾಡಿಸಿ ಒಂದು ಒಳ್ಳೆ ಸೀರೆ ತೊಗೊಂಡು ಅಂದಾಗ ಸ್ಪೆಂಡ್ ಮಾಡ್ಬೋದು. ಹಬ್ಬಕ್ಕೂ ಮಾಡೋದೆ, ವರ್ಷದಲ್ಲಿ ಸುಮಾರು 10 ಹಬ್ಬ ಬರುತ್ತೆ. ಎಲ್ಲದಕ್ಕೂ ಸ್ಯಾರಿ, ಎಲ್ಲದಕ್ಕೂ ಡ್ರೆಸ್ಗಳು, ಎಲ್ಲದಕ್ಕೂ ಬ್ಲೌಸ್ಗಳು ನೀವು ಮಾಡಿಸ್ತೇನೆ ಇದ್ದರೆ ನಿಮ್ಮ ಪಾಕೆಟ್ ಮನಿ ಹಾಳಾಗುತ್ತೆ, ನಿಮ್ಮ ಮನಿ ಸೇವಿಂಗ್ ಹಾಳಾಗುತ್ತೆ. ನೀವು ಮಾಡೋದು ಒಂದೇ, ಆಸೆಗೆ ಹಾಕೋತೀರಾ, ತೃಪ್ತಿ ಪಡ್ತೀರಾ, ನಿಮ್ಮ ಬೀರು ತುಂಬಿಸ್ತೀರಾ. ಆಮೇಲೆ ನೀವು ಮತ್ತೆ ಆ ಸೀರೆ ಇಷ್ಟನೇ ಆಗಲ್ಲ. ನನಗೂ ಅದೇ ಥರನೇ ಆಗಿತ್ತು. ಸುಮಾರು ಡ್ರೆಸ್ಗಳನ್ನ ಕೂಡ, ಸುಮಾರು ಸ್ಯಾರೀಸ್ನ ಕೂಡ ಇಷ್ಟ ಬಂದಂಗೆ ತೊಗೊಂಡು ಒಂದ್ಸತಿ ಹಾಕ್ಬಿಟ್ಟು ಅಯ್ಯೋ ಇಷ್ಟೇನೋ ಇದು, ಅಯ್ಯೋ ಬೇಡ ಬಿಡು, ಇನ್ನೊಂದು ಸತಿಗೆ ಇನ್ನೊಂದು ತೊಗೊಳ್ಳೋಣ ಅನ್ನೋ ಥರ ಮೈಂಡ್ ಕೂಡ ನನಗೂ ಆಗಿದೆ. ಸೊ ನಾನು ಮಾಡಿದ್ದೀನಿ ಆ ಮಿಸ್ಟೇಕು. ಅದಕ್ಕೆ ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ಈಗ ಒಂದು ಡ್ರೆಸ್ ತೊಗೋಬೇಕು ಅಂದ್ರೂ ಇಡೋದಕ್ಕೆ ಜಾಗ ಇದೆಯಾ, ಇದು ನನಗೆ ಬೇಕಾ, ಇಷ್ಟು ರೇಟಲ್ಲಿ ನನಗೆ ಬೇಕಾ, ಮೊನ್ನೆ ತಾನೇ ತೊಗೊಂಡೆ, ಬೇಡ ಬಿಡು, ಈ ದುಡ್ಡಿದ್ರೆ ಇನ್ನೂ ಏನಕ್ಕಾದರೂ ಆಗುತ್ತೆ ಅನ್ನೋ ಥರ ಒಂದು 5-6 ವಿಷಯಗಳು ನನ್ನ ತಲೆಯಲ್ಲಿ ಹೋಗುತ್ತೆ. ಅದನ್ನು ಮೀರಿ ನಾನು ತಗೊಳ್ಳೇಬೇಕು, ನನಗಿದು ನೆಸೆಸಿಟಿ ಇದೆ, ನನಗಿದು ತುಂಬ ಮುಖ್ಯ ಅಂದಾಗ ಮಾತ್ರ ನಾನು ತೊಗೊಳ್ಳೋದು. ಮೊನ್ನೆ ಕೂಡ ಒಂದು 4-5 ಜೊತೆ ತೊಗೊಳ್ಳೋವಾಗ ಕುರ್ತೀಸು, ಇದು ನನಗೆ ಬೇಕಾ, ತೊಗೋಬೋದಾ, ಇರೋದನ್ನೇ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ದಿವಸ ಬಿಟ್ಟು ತೊಗೊಳ್ಳೋಣ, ಈ ರೀತಿ ಎಲ್ಲನೂ ಯೋಚನೆ ಮಾಡಿ ಆಮೇಲೆ ನಾನು ಪರ್ಚೇಸ್ ಮಾಡಿದೆ. ಒಟ್ಟಿನಲ್ಲಿ 2,000ಕ್ಕೆ ತುಂಬಾ ಯೋಚನೆ ಮಾಡುವಾಗ ನಾವು 10,000ಕ್ಕೆ ಇನ್ನೂ ಜಾಸ್ತಿ ಯೋಚನೆ ಮಾಡಬೇಕು. ಅದು ಮನಿ ಸೇವಿಂಗಲ್ಲಿ ಕೈ ಇಡೋಕ್ಕೆ ಹೋಗ್ಬಿಡಿ. ನೀವು ಒಂದು 1,00,000ನೋ 50,000ನೋ 20,000ನೋ 10,000ನೋ 5,000ನೋ ಕೂಡಿಟ್ಟಿದ್ದೀರ ಅಂದರೆ ಅದರಿಂದ ತೆಗೆದು ನೀವು ಖರ್ಚು ಮಾಡಬೇಕು ಅನ್ನೋದು ಏನಿಲ್ಲ. ತುಂಬ ನೆಸೆಸಿಟಿ, ನನಗೆ ಬೇಕೇ ಬೇಕು, ನನ್ನ ಹತ್ರ ಇರೋ ಬಟ್ಟೆ ಎಲ್ಲ ಹಾಳಾಗಿದೆ, ನನ್ನ ಹತ್ರ ಇರೋ ಬಟ್ಟೆ ಎಲ್ಲನೂ ತುಂಬಾ ಹಳೇದಾಗ್ಬಿಟ್ಟಿದೆ ಅಂದರೆ ಮಾತ್ರನೇ ಎಲ್ಲೋ ಒಂದು ಸ್ವಲ್ಪ ಸ್ಪೆಂಡ್ ಮಾಡಬೇಕು, ಜಾಸ್ತಿನೂ ಅಲ್ಲ ಅದೂ. ಸೊ ಇಷ್ಟು ಅಡ್ವಾನ್ಸ್ಡಾಗಿ ಯೋಚನೆ ಮಾಡಿ. ಅದರಿಂದ ನಿಮ್ಗೆ ಏನು ಪ್ರಯೋಜನ, ಅದರಿಂದ ಶಾರ್ಟ್ ಟೈಮ್ ಹ್ಯಾಪಿ ನಿಮಗೆ ಸಿಗುತ್ತೆ, ಇಲ್ಲ ಅಂತ ಹೇಳಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇಲ್ಲ ಅಂತಲೂ ಹೇಳಿಲ್ಲ. ಅದರಿಂದ ನೀವು ತುಂಬ ಖುಷಿಯಾಗಿ ಆಮೇಲೆ ಇರ್ತೀರಾ ಅಂತಲೂ ನೀವು ಯೋಚನೆ ಮಾಡಿ. ಸೊ ಇಷ್ಟು ವಿಷಯ ನೀವು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಖರ್ಚು ಮಾಡೋದನ್ನು ನೀವು ಆಲ್ಮೋಸ್ಟು ತಡೆದು, ನೀವು ಅನ್ಕೋಬೋದು ಆ 2,000ನ ಹಾಗೆ ಇಟ್ಕೊಂಡು ಇನ್ನೊಂದು 10,000 ಮಾಡೋಣ, ಇನ್ನೊಂದು 20,000 ಮಾಡೋಣ, ಒಂದು 2 ಗ್ರಾಮ್ 3 ಗ್ರಾಮ್ ಉಂಗುರ ತೊಗೊಳ್ಳೋಣ, ವಾಲೆ ತೊಗೊಳ್ಳೋಣ, ಇಲ್ಲ ಕಾಯಿನ್ಸ್ನ ಸೇರಿಸಿಡೋಣ. ಇವಾಗ ಆ ಒಂದು ಬಟ್ಟೆ ಜಾಗದಲ್ಲಿ ಒಡವೆನ ಇಟ್ಟು ಯೋಚನೆ ಮಾಡಿ. ಕಾಯಿನ್ಸು ಈಗ ಒಂದು 10,000 ಖರ್ಚು ಮಾಡ್ತಾ ಇದ್ರೆ ಬಟ್ಟೆಗೆ ಅಂದರೆ ಒಂದು ಗ್ರಾಮ್ ಕಾಯಿನ್ನ ಯೋಚನೆ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮಿಂದ ಫ್ಯೂಚರಲ್ಲಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಆಗಲ್ಲ. ಸೊ ಬಟ್ಟೆಗೂ ಜಾಸ್ತಿ ನೀವು ಸ್ಪೆಂಡ್ ಮಾಡೋದು ಇಲ್ಲ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಐ ಓಪನಿಂಗ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಜನರು ಮಾಡುವಂಥ ವಿಷಯನೇ ಇದು, 50% ಸೇಲ್ ಮತ್ತು 70% ಸೇಲ್ ಅಂತ ಹೇಳೋದು ಹಬ್ಬಕ್ಕೆ. ಈಗಂತೂ ಹಬ್ಬ ಬರ್ತಾ ಇದೆ, ಮುಂದೆ ಎಲ್ಲದಕ್ಕೂ ಸೇಲ್ಸ್ ಆಗ್ತಾ ಇರ್ತಾರೆ. ತೊಗೋಬೇಡಿ ಅಂತ ಹೇಳಿಲ್ಲ, ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ, ನೆಸೆಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ. ಅದು ನಿಮ್ಮ ಹತ್ರ ಇರೋ ಖರ್ಚನ್ನು ಮೀರಿ ಇನ್ನೊಬ್ರ ಹತ್ರ ಕೈ ಸಾಲ ಮಾಡೋಷ್ಟು ಮಟ್ಟಿಗೆ ಆಸೆ ಇದೆ ಅಂದರೆ ಆದಷ್ಟು ಅಂಥ ಆಸೆಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಅದು ನಿಮಗೆ ಒಳ್ಳೆಯದೇ ಅಲ್ಲ. ಸಾಲ ಮಾಡಿ ತಗೋ ಅಂತ ನಿಮ್ಮ ಮನಸ್ಸು ಅನಿಸುತ್ತೆ ಅಂದರೆ ಅದು ಒಂದು ವಿಧದಲ್ಲಿ ಒಳ್ಳೆಯದಾ ಇಲ್ಲ ಒಂದು ವಿಧದಲ್ಲಿ ಅದು ಕೆಟ್ಟದಾ, ಪ್ರತಿಯೊಂದು ಯೋಚನೆ ಮಾಡಿ ನೀವು ನಿಮ್ಮ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಯಾವ ಟೈಮಲ್ಲೂ ಕೈಗೆ ದುಡ್ಡು ಇರಲೇಬೇಕು. ಸೊ ಅದನ್ನು ಯೋಚನೆ ಮಾಡಿ ಆದಷ್ಟು ನಿಮಗೆ ಫ್ಯೂಚರ್ಗೆ ದುಡ್ಡಾಗುವಂಥ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ಅನ್ನಿಸ್ತಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.